ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಜಟಾಪಟಿ ವಿಪರೀತಕ್ಕೆ ಹೋಗ್ತಾ ಇದೆ. ಈಗ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿದೆ. ದಕ್ಷಿಣದ ಇತರ ರಾಜ್ಯಗಳು ನಮ್ಮೊಟ್ಟಿಗೆ ಸೇರ್ಕೊಳ್ತಾರೆ ಅಂತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಬಿನೆಟ್ನ ಸಚಿವರುಗಳೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದೆ. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆಯಾಗಿದೆ. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ಕರ್ನಾಟಕ ಮತ್ತು ಇತರ ದಕ್ಷಿಣ ರಾಜ್ಯಗಳಿಗೆ ಮಾಡಿರುವ ಭೇದ ಭಾವ ಖಂಡಿಸ್ತೀವಿ. ಕರ್ನಾಟಕಕ್ಕೆ ಆಗ್ತಿರೋ ನಷ್ಟವನ್ನು ತಡೆಯೋಕೆ ಹಳೆ ಸಿಸ್ಟಮ್ ತರಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇತ್ತ DK ಶಿವಕುಮಾರ್ ಅವರು ಮಾತನಾಡಿ, ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ದೇಶದ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ಕೊಡ್ತಾ ಇದ್ದೀವಿ. ನಾವು ನಮ್ಮ ಹಕ್ಕು ಮತ್ತು ಪಾಲನ್ನು ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರೋ ಈ ಪ್ರತಿಭಟನೆಗೆ ನಾಳೆ ಕೇರಳ ಹಾಗೂ ತಮಿಳುನಾಡು ಕೂಡ ಪಾಲ್ಗೊಳ್ತಾರೆ. ನಾಳೆ ಅಂದರೆ ಫೆಬ್ರವರಿ 8ನೇ ತಾರೀಕು ಕೇರಳ CM ಪಿಣರಾಯಿ ವಿಜಯನ್ ಮತ್ತು ಕ್ಯಾಬಿನೆಟ್ ಸದಸ್ಯರು ಪ್ರತಿಭಟಿಸಲಿದ್ದಾರೆ. ತಮಿಳುನಾಡು CM MK ಸ್ಟಾಲಿನ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿ ಆಗೋದಾಗಿ ಅನೌನ್ಸ್ ಮಾಡಿದ್ದಾರೆ. ಅತ್ತ ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿಭಟಿಸ್ತಾ ಇದ್ರೆ, ಇತ್ತ ಕರ್ನಾಟಕ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಬೀದಿಗಿಳಿದಿದೆ. ಬಿಜೆಪಿಯವರೆಲ್ಲ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ. ವಿಧಾನಸೌಧದಲ್ಲಿರೋ CM ಸಿದ್ದರಾಮಯ್ಯ ಅವರ ಚೇಂಬರ್ಗೆ ಬೀಗ ಹಾಕೋಕೆ ಟ್ರೈ ಮಾಡಿದ್ದಾರೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬಿಲ್ ಪಾಸ್ ಆಗಿದೆ. ಈ ಮೂಲಕ ದೇಶದಲ್ಲಿ ಮೊದಲ ಬಾರಿಗೆ UCC ಬಿಲ್ ಪಾಸ್ ಮಾಡಿದ ರಾಜ್ಯ ಅಂತ ಉತ್ತರಾಖಂಡ ಕರೆಸ್ಕೊಂಡಿದೆ. ಗೋವಾದಲ್ಲಿ ಮುಂಚೆ ಇತ್ತು, ಪೋರ್ಚುಗೀಸರ ಕಾಲದಿಂದಲೂ ಇತ್ತು. ಸ್ವಾತಂತ್ರ್ಯ ಪೂರ್ವಕ್ಕೂ ಮೊದಲೇ ಅದಿತ್ತು, ಕಂಟಿನ್ಯೂ ಮಾಡ್ಕೊಂಡು ಬರಲಾಗಿತ್ತು. ಈಗ ಉತ್ತರಾಖಂಡ್ನಲ್ಲಿ ಪಾಸ್ ಮಾಡಲಾಗಿದೆ. ಮೂಲಕ ಗೋವಾ ಬಳಿಕ ಉತ್ತರಾಖಂಡ ರಾಜ್ಯ ಏಕರೂಪ ನಾಗರಿಕ ಸಂಹಿತೆಯನ್ನು ಪಡ್ಕೊಳ್ತಾ ಇರೋದು 2ನೇ ರಾಜ್ಯ ಆಗುತ್ತೆ ದೇಶದಲ್ಲಿ. ಈ ಕುರಿತು ಮಾತನಾಡಿರೋ AIMIM ಮುಖ್ಯಸ್ಥ OWೈಸಿ ಅಸದುದ್ದೀನ್ OWೈಸಿ, ಉತ್ತರಾಖಂಡಲ್ಲಿ ಮಂಡಿಸಲಾದ ಬಿಲ್ ಎಲ್ಲ ಸಮುದಾಯಗಳು ಅನುಸರಿಸಬೇಕಾದ ಹಿಂದೂ ಕೋಡ್ ಅಲ್ಲದೆ ಬೇರೇನೂ ಅಲ್ಲ. ಈ ಬಿಲ್ನಲ್ಲಿ ಹಿಂದೂಗಳು ಮತ್ತು ಬುಡಕಟ್ಟು ಜನಾಂಗದವರಿಗೆ ವಿನಾಯಿತಿ ನೀಡಲಾಗಿದೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಬೇರೆ ಧರ್ಮ ಮತ್ತು ಸಂಸ್ಕೃತಿಯನ್ನು ಫಾಲೋ ಮಾಡುವಂತೆ ಫೋರ್ಸ್ ಮಾಡಲಾಗಿದೆ. ಇದು ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಆರೋಪ ಮಾಡಿದ್ದಾರೆ OWೈಸಿ. ಅಂದಹಾಗೆ ಉತ್ತರಾಖಂಡ್ನ UCC ಇದೆಯಲ್ಲ, ಇದು ಇಡೀ ದೇಶದಲ್ಲಿ ಜಾರಿಗೆ ಬರೋ UCCಯ ಟ್ರಯಲ್ ಅಂತಾನೆ ಪರಿಗಣಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ರಿಪೋರ್ಟನ್ನು ನಾವು ಇವತ್ತೇ ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡಬಹುದು. ಇನ್ನು PM ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ತಮ್ಮ 2ನೇ ಅವಧಿಯ ಕಡೆಯ ಭಾಷಣವನ್ನು ಮಾಡಿದ್ದಾರೆ. ಅಂದರೆ ಈ ಪಾರ್ಲಿಮೆಂಟ್ನಲ್ಲಿ ಅವರ ಕಡೆಯ ಭಾಷಣದ ಪಾರ್ಟ್ 2 ಅಂತ ಅನ್ಕೊಳ್ಳಿ. ಪಾರ್ಟ್ 1 ಲೋಕಸಭೆಯಲ್ಲಿ ಮಾತಾಡಿದ್ರು, ಈಗ ರಾಜ್ಯಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಈ ವೇಳೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ಮಾಡಿದ್ದಾರೆ. ದೇಶವನ್ನ ಶತ್ರುಗಳ ಕೈಗೆ ಕೊಟ್ಟಿದ್ವಿ, ಕಾಂಗ್ರೆಸ್ ದೇಶವನ್ನ ಒಡೆಯೋಕೆ ಪ್ರಯತ್ನ ಪಟ್ಟಿದ್ರು. ಈಗ ಭಾರತವನ್ನ ಉತ್ತರ ಮತ್ತು ದಕ್ಷಿಣ ಅಂತ ಡಿವೈಡ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ಗೆ ಭಾರತ ರತ್ನ ಕೊಡೋಕ್ಕೂ ಮನಸ್ಸಿರಲಿಲ್ಲ. ಕಾಂಗ್ರೆಸ್ ಬ್ರಿಟಿಷರ ಮನಸ್ಥಿತಿ ಹೊಂದಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ನೆಹರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವೊಂದನ್ನು ಓದಿ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ. ಮೋದಿ, ನೆಹರು ಎಲ್ಲ ರೀತಿಯ ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ರು, ಅದರಲ್ಲೂ ಕೂಡ ಉದ್ಯೋಗದ ಮೇಲೆ ಮೀಸಲಾತಿ ಇರಬಾರದು ಅಂತ ಹೇಳಿದ್ರು. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಅಂತ ಪತ್ರವನ್ನು ಉಲ್ಲೇಖ ಮಾಡಿ ನೆಹರು ಮೀಸಲಾತಿಯ ವಿರೋಧಿಯಾಗಿದ್ರು, ನಾವಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ಬಾರಿ ನಾವೇ ಅಧಿಕಾರಕ್ಕೆ ಬರ್ತೀವಿ, ಮುಂದಿನ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ನಾವು ಅಡಿಪಾಯ ಹಾಕ್ತೀವಿ ಅಂತ ಹೇಳಿದ್ದಾರೆ. PM ಮೋದಿಯವರ ಈ ಅವಧಿಯ ಕಡೆಯ ಪಾರ್ಲಿಮೆಂಟ್ ಸ್ಪೀಚ್ನ ಈ ಪಾರ್ಟ್ 2 ಇದರ ಬಗ್ಗೆ ಕೂಡ ನಾವು ಟಾಪ್ 3 ಅಂಶಗಳನ್ನು ಉಲ್ಲೇಖಿಸಿ ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನು ಪ್ರತ್ಯೇಕವಾಗಿ ಚೆಕ್ ಮಾಡ್ಬೋದು. ಅಬಕಾರಿ ನೀತಿಯ ಭ್ರಷ್ಟಾಚಾರ ಕೇಸ್ ವಿಚಾರವಾಗಿ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಮುಖಭಂಗ ಆಗಿದೆ. ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯದ ಸಮನ್ಸ್ಗೆ ಕೇರ್ ಮಾಡದ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ದಿಲ್ಲಿ ಕೋರ್ಟ್ ತೀವ್ರ ವಾಗ್ದಾಳಿ ಮಾಡಿದೆ.
ಫೆಬ್ರವರಿ 17ನೇ ತಾರೀಕು ಹಾಜರಾಗಿ ವಿಚಾರಣೆಗೆ ಅಂತ ಸೂಚನೆಯನ್ನ ಕೊಟ್ಟಿದೆ. ಭಾರತ್ ಜೋಡೋ ಯಾತ್ರೆ ಟೈಮ್ನಲ್ಲಿ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ಕೊಡೋಕೆ ಹೋಗೋದು, ಅದು ತಿನ್ನಲ್ಲ ಅಂದಾಗ ಕಾರ್ಯಕರ್ತನಿಗೆ ಕೊಡೋದು, ಅದು ವೈರಲ್ ಆಗಿತ್ತು. ಬಿಜೆಪಿ ಅದನ್ನು ಪೋಸ್ಟ್ ಮಾಡಿತ್ತು. ಅದಕ್ಕೆ ರಾಹುಲ್ ಗಾಂಧಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಕಾರ್ಯಕರ್ತನಿಗೆ ತಿನ್ನುವಂತ ಕೊಟ್ಟಿದ್ದಲ್ಲ, ನಾಯಿಗೆ ಕೊಟ್ಟೆ, ಅದು ತಿಂದಿಲ್ಲ. ಆಗ ನಾಯಿಯ ಓನರ್ ಕೈಗೆ ಬಿಸ್ಕೆಟ್ ಕೊಟ್ಟೆ, ಅವ್ರು ಕೊಟ್ಟಾಗ ಅದು ತಿಂತು, ನಾನು ಕೊಟ್ಟಾಗ ಅದು ಭಯಪಟ್ಟು ತಿಂದೇ ಇರಲಿಲ್ಲ. ಅದರಲ್ಲಿ ಏನಿದೆ ಅಂತ ಪ್ರಾಬ್ಲಮ್ ನನಗೇನು ಕಾಣಿಸ್ತಾ ಇಲ್ಲಪ್ಪ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಡಿಸಿಎಂ ಅಜಿತ್ ಪವಾರ್ ಅವರ ಬಣನೆ ನಿಜವಾದ ಎನ್ಸಿಪಿ ಅಂತ ಚುನಾವಣಾ ಆಯೋಗ ಮಹತ್ವದ ಆದೇಶ ಹೊರಡಿಸಿದೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಚುನಾವಣಾ ಚತುರ ಅಂತ ಖ್ಯಾತಿ ಪಡೆದಿದ್ದ ಶರದ್ ಪವಾರ್ಗೆ ದೊಡ್ಡ ಮುಖಭಂಗ ಆಗಿದೆ. ತಮ್ಮ ಬಳಿ ಇರೋ ಬಣಕ್ಕೆ ಶರದ್ ಪವಾರ್ ಅವರು ಶರದ್ ಪವಾರ್ ಸ್ವಾಭಿಮಾನಿ ಪಕ್ಷ ಅಥವಾ ಮೀ ರಾಷ್ಟ್ರವಾದಿ, ನಾನು ರಾಷ್ಟ್ರವಾದಿ ಅನ್ನೋ ಹೆಸರಿಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೋ ಆಗಾಗ ಒಗಟೊಗಟಾಗಿ ಮಾತಾಡಿ ಇವ್ರು ಯಾರಿಗೆ ಬೈದ್ರು ಅಂತ ಕನ್ಫ್ಯೂಸ್ ಆಗೋ ರೀತಿ ಹೇಳಿಕೆ ಕೊಡೋ ಗಡ್ಕರಿ ಮತ್ತೆ ಹೇಳಿದ್ದಾರೆ. ಮೋದಿ ಸಂಪುಟದ ಪವರ್ಫುಲ್ ಮಿನಿಸ್ಟರ್ ಸಾರಿಗೆ ಮಂತ್ರಿ ಗಡ್ಕರಿ ಕೆಲಸ ಮಾಡೋರಿಗೆ ಸರಿಯಾದ ಮರ್ಯಾದೆ ಸಿಗಲ್ಲ ಅಂತ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಯಾವ ಪಾರ್ಟಿ ಸರ್ಕಾರ ಇದ್ರೂ ಒಳ್ಳೆ ಕೆಲಸ ಮಾಡೋರಿಗೆ ಮರ್ಯಾದೆ ಸಿಗಲ್ಲ, ಕೆಟ್ಟ ಕೆಲಸ ಮಾಡೋರಿಗೆ ಶಿಕ್ಷೆ ಆಗಲ್ಲ ಅಂತ ಹತಾಶೆ ವ್ಯಕ್ತಪಡಿಸಿದ್ದಾರೆ. ಅವಕಾಶವಾದಿ ಸಿದ್ಧಾಂತ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತೆಲ್ಲ ಹೇಳಿದ್ದಾರೆ. ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಗಡ್ಕರಿ ಅಂತ ಹೇಳಿಲ್ಲ. ಸ್ವಪಕ್ಷೀಯರ ಬಗ್ಗೆ ಹೇಳಿದ್ರ, ವಿಪಕ್ಷಗಳ ಬಗ್ಗೆ ಹೇಳಿದ್ರ ಗೊತ್ತಿಲ್ಲ. ಒಟ್ಟಲ್ಲಿ ಗುಂಡು ಹಾರಿಸಿದ್ದಾರೆ ಗಾಳಿಲಿ. ಯಾರಿಗೆ ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾರ ಕಡೆ ಗುರಿಟ್ ಹಾರಿಸಿದಂತನೂ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ. ಚುನಾವಣೆಗೆ ಕ್ಲಾಕ್ ಟಿಕ್ ಟಿಕ್ ಅಂತ ಕೌಂಟ್ ಡೌನ್ ಶುರುವಾಗಿರೋ ಟೈಮ್ನಲ್ಲಿ ಪಾಕಿಸ್ತಾನದಲ್ಲಿ ಉಗ್ರ ದಾಳಿಗಳ ಆರ್ಭಟ ಮುಂದುವರೆದಿದೆ. ಬಲೂಚಿಸ್ತಾನ್ ಪ್ರಾಂತ್ಯದ 2 ಕಡೆ ಅಭ್ಯರ್ಥಿಗಳ ಕಚೇರಿಗಳ ಮೇಲೆ ಭಾರೀ ಸ್ಫೋಟಕಗಳನ್ನು ಹಾಕಿ ಉಡಾಯಿಸಲಾಗಿದೆ. ಘಟನೆಯಲ್ಲಿ 22 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಐಸಿಸಿ ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಭಾರತದ ಜಸ್ಪ್ರೀತ್ ಬೂಮ್ರಾ 881 ಅಂಕಗಳೊಂದಿಗೆ ಟಾಪ್ಗೆ ಹೋಗಿದ್ದಾರೆ. ಈ ಮೂಲಕ ಐಸಿಸಿ ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ ಲಿಸ್ಟ್ನಲ್ಲಿ ಮೊದಲ ಬಾರಿಗೆ ಅಗ್ರಸ್ಥಾನ ಪಡೆದ ಭಾರತದ ವೇಗಿ ಅನ್ನೋ ದಾಖಲೆಯನ್ನು ಮಾಡಿದ್ದಾರೆ. ಅಲ್ಲದೆ ಬೂಮ್ರಾ T20 ಏಕದಿನ ಹಾಗೂ ಟೆಸ್ಟ್ ರ್ಯಾಂಕಿಂಗ್ 3 ಫಾರ್ಮ್ಯಾಟ್ನಲ್ಲೂ ಅಗ್ರಸ್ಥಾನಕ್ಕೇರಿದ ವಿಶ್ವದ ಮೊದಲ ಬೌಲರ್ ಆಗಿ ಕ್ರಿಕೆಟ್ ಜಗತ್ತಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 34 ಅಂಕಗಳ ಏರಿಕೆ ಕಂಡು 72,152ರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 1 ಅಂಕ ಏರಿಕೆ ಕಂಡು 21,930 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ $82.98 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $167 ಜಾಸ್ತಿಯಾಗಿ $62,646 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $150 ಜಾಸ್ತಿಯಾಗಿ $57,380 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $118 ಕಮ್ಮಿಯಾಗಿ $69,866 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.